ಇದೇ ಸಿನಿಮಾಗೆ ಗಡ್ಡ ಬಿಡ್ತೀರಾ, ಗಡ್ಡ ಬಿಟ್ಟು ಒಂದ್ ಕಡೆ ಸಮಸ್ಯೆ ನಡುವೆ ಇದ್ದಾಗ್ಲೂ ಕೂಡ ಜನ ಅದನ್ನು ಆಡ್ಕೊಂಡವ್ರೆ. ಅಂದ್ರೆ ಸಾಲದಲ್ಲಿದ್ದಾರೆ ಇನ್ನೇನು ಅನ್ನೋ ತರ ಗಡ್ಡ ಬಿಟ್ಟಿದ ಪಾತ್ರಕ್ಕಾಗಿಂತ ಎಲ್ರಿಗೂ ಹೇಳ್ಕೊಬರಕ್ ಆಗಲ್ಲ. ಬಟ್ ಅಲ್ಲೂ ಕೂಡ ಒಂದಷ್ಟು ಅವಮಾನ ಪಟ್ರಿ, ಒಂದಷ್ಟು ಜನ ಆಡ್ಕೊಂಡ್ರು ನಿಮ್ಮನ್ನ ಅಂತ, ಅದು ನಿಮ್ ಸಂಬಂಧಿಕರು ನಿಮ್ಮ ಸುತ್ತಮುತ್ತದಲ್ಲಿರೋರು ಅಂತ ಕೇಳ್ಪಟ್ವಿ. ಇದ್ರ ಬಗ್ಗೆ ಹೇಳೋದಾದ್ರೆ ನಮಗೆ ನೋಡಿ, ಈಗ ಈ ನಮ್ಮಪ್ಪ ಒಂದು ಮಾತಾಡೋರು ಭಾಳ ಚೆನ್ನಾಗಿದೆ. ನಾವು ಸಾಲಗಾರರ ಮುಂದೆ ಓಡಾಡ್ಬೇಕಂತೆ, ಪೊಲೀಸ್ ಸ್ಟೇಷನ್ ಹಿಂದೆ ಓಡಾಡ್ಬೇಕಂತೆ. ಸಾಲಗಾರರ ಮುಂದೆ ನಾವು ಓಡಾಡ್ತಾ ಇದ್ರೆ ಅವ್ನು ಬದುಕಿದಾನ ಗುರು, ಅವ್ನು ಕೊಡ್ತಾನೆ, ಎಲ್ಲೂ ಹೋಗಲ್ಲ ಅಂತ. ಪೊಲೀಸ್ ಸ್ಟೇಷನ್ ಮುಂದೆ ದಿವಸ ಓಡಾಡ್ತಾ ಇದ್ರೆ ನನ್ನ ಮಗ ದಿವಸ ಎದೆ ಉಬ್ಬಿಸ್ಕೊಂಡು ಓಡಾಡ್ಕರಿ ಅವ್ನ ಒಳಗಡೆ ಅಂತ ಕರೀತಾರೆ. ಹಾಗಾಗಿ ನಾವು ಚೆನ್ನಾಗಿ ಕಾಣದೇ ಇದ್ದಾಗ, ಅಥವಾ ನಾವು ಮೇನ್ ಸ್ಟ್ರೀಮಿಗೆ ಗಡ್ಡ ಬಿಟ್ಕೊಂಡು ನನಗೆ ಯಾವುದು ಮದುವೆಗೆ ಹೋಗೋಕೆ ಆಗ್ತಾ ಇರಲಿಲ್ಲ, ಗಡ್ಡ ಬಿಟ್ಕೊಂಡು ನನಗೆ ಯಾವುದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗೋಕೆ ಆಗ್ತಾ ಇರಲಿಲ್ಲ, ನಾನು ಹಂಗೆ ಕಂಡಿಲ್ಲ ಯಾವತ್ತೂ ಕೂಡ. ಮಿತ್ರನ ನನ್ನನ್ನು ನಾನೇ ಆ ರೀತಿ ನೋಡಲೇ ಇಲ್ಲ. ಗಡ್ಡ ಬಿಟ್ಕೊಂಡು, ಬಿಳಿ ಗಡ್ಡ ಬಿಟ್ಕೊಂಡು, ಅದಕ್ಕೆ ಏನೇ ಏನೋ ಹುಷಾರಿಲ್ಲ ಅವನಿಗೆ, ಫುಲ್ ಹೋಗ್ಬಿಟ್ಟಿದ್ದಾರೆ, ಇನ್ನೇನು ಉಳಿಯೋಕ್ಕೆ ಎದ್ದೇಳಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಆಯಿತು. ಬಟ್ ಆ 3 ವರ್ಷ ನನ್ನಲ್ಲಿದ್ದಂಥ ಕಲಾವಿದರನ್ನು ಎಚ್ಚರಿಸ್ತಾ ಇದ್ದ. ಎಸ್, ಮೆನಿ ಮೋರ್ ಟು ಗೋ. ದೇವರು ಪರೀಕ್ಷೆ ಮಾಡ್ತಾರೆ. ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ ಪುತ್ಥಳಿಯ ಚಿನ್ನದಂತೆ ಕಡಿದು ನೋಡುವ ಕಬ್ಬಿನ ಜಲ್ಲೆ ಅಂತ ಹೇಳಿದಂಗೆ ನನ್ನನ್ನು ಒರೆದು ನೋಡಿದ್ರು, ಕಡಿದು ನೋಡಿದ್ರು, ನನ್ನನ್ನು ಪ್ರಿಪೇರ್ ಮಾಡಿದ್ರು, ನನ್ನನ್ನು ಗಟ್ಟಿಗನನ್ನಾಗಿ ಮಾಡಿದ್ರು, ಅವಮಾನಗಳ ಮಧ್ಯೆ ನಿಂತ್ಕೊಳ್ಳುವಂಥ ಶಕ್ತಿಯನ್ನು ನನಗೆ ಕೊಟ್ಟರು. ಆ ಗೆಲುವು ನಿಜವಾಗಲೂ ಕೂಡ ಆ ಟೈಮಲ್ಲಿ ನಾನು ಪಟ್ಟಂಥ ಅವಮಾನಕ್ಕೆ ಸಿಕ್ಕುವಂಥ ಒಂದು ದೊಡ್ಡ ಒಂದು ಪ್ರತಿಫಲ. ಎಲ್ಲರೂ ದೂರ ಆದರು ನನ್ನಿಂದ, ಎಲ್ಲರೂ. ಯಾಕಂದರೆ ನನಗೆ ಗೊತ್ತಿಲ್ಲ, ನಾನು ಪಾಪಿ ಹೋದ ಕಡೆ ಎಲ್ಲ ಪಾತಾಳ ಅಂತ ಹೇಳಿದಾಗ ನಾನು ಎಲ್ಲಿ ಕಾಲಿಡ್ತೀರೋ ಅಲ್ಲಿ ಏನೋ ಒಂದು ಕಾಂಟ್ರವರ್ಸಿ, ನಾನು ಮಾಡದಿರೋ ತಪ್ಪಿಗೆಲ್ಲ ನಾನು ಶಿಕ್ಷೆ ಆಗ್ತಾಯಿತ್ತು. ಚೆನ್ನಾಗಿ ನಡೀತಾ ಇದ್ದಿದ್ದಂಗೆ ಕ್ಲೋಸ್ ಆಗ್ತಾಯಿತ್ತು. ಬಟ್ ಅದು ದೇವ್ರ ಇಲ್ಲ, ನೀನು ಯು ಡೂ ಸಮ್, ಇದೇ ಮಾಡಬೇಕು ನೀನು, ದಿಸ್ ಈಸ್ ಯುವರ್ ಆಪ್ಷನ್ ಅಂತ ನನಗೆ ಕೊಟ್ಟಂಥ ಅವಕಾಶ ಇದು. ಹಾಗಾಗಿ ಜನ ಇವತ್ತು ಅದನ್ನೆಷ್ಟು ಇಷ್ಟಪಟ್ಟಿದ್ದಾರೆ. ನನ್ನದೊಬ್ಬರು ಪ್ರಯತ್ನ ಅಲ್ಲ, ಗುರುದತ್ ಗಾಣಿಗ ಅವರು, ಇಡೀ ಟೀಮು, ರೈಟರ್ಸು, ಟೆಕ್ನಿಷಿಯನ್ಸು, ನನ್ನ ಜೊತೆ ಅಭಿನಯಿಸಿದಂಥ ಕಲಾವಿದರು, ನನಗೆ ಒಳ್ಳೇದಾಗಬೇಕು ಅಂತ ಬಯಸಿದಂಥ ಸ್ನೇಹಿತರು, ಇವರೆಲ್ಲರ ಒಂದು ಆಶೀರ್ವಾದ ಇವತ್ತು ಮಹಾಬಲನ ಪಾತ್ರ ಒಂದು ಇಮೋಷನ್ ಆಗಿ ಕನ್ನಡಿಗರನ್ನ, ಬರೀ ಪಾತ್ರವಾಗಿ ಹೇಳಿದ್ರೆ ಒಂದು ಇಮೋಷನ್ ಆಗಿ ಕನ್ನಡಿಗರನ್ನ ಆವರಿಸ್ಕೊಂಡಿದೆ. ಜನ ಇಷ್ಟಪಟ್ಟಿದ್ದಾರೆ. ಸರ್, ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಆರೋಗ್ಯ ಕೈ ಕೊಡುತ್ತೆ, ಸಾವಿನ ಕದ ತಟ್ಟಿ ವಾಪಸ್ ಬರ್ತೀರಾ. ಸೊ ಇನ್ನು ಸದ್ಯಕ್ಕೆ ಸಾವೇ ಇಲ್ಲ ಅನ್ನೋ ಥರ ಬೇಜಾರು ಮಾಡ್ಕೊಬಿಡಿ ಸರ್. ಅಲ್ಲೂ ಒಂಥರ ನೋವು, ಅದು ನೋವು ಹೇಗಿತ್ತು ಸರ್ ಆ ಟೈಮು? ನನಗೆ ತುಂಬ ಮಾನಸಿಕ ಒತ್ತಡ. ನಾನು ಆಗ 2017-18 ಭಾಳ ಅದ್ಭುತವಾಗಿದ್ದಂಥವ್ರು. ನಾನು ಭಾಳ ಚೆನ್ನಾಗಿ ಆರ್ಥಿಕವಾಗಿ ಸಾಕಷ್ಟು ಜನಕ್ಕೆ ಸಹಾಯ ಮಾಡುವ ಸ್ಥಿತಿಯಲ್ಲಿದ್ದಂಥವ್ರು. ನಾನು ಸಾಕಷ್ಟು ಮಕ್ಕಳಿಗೆ ಎಜುಕೇಷನಿಗೆಲ್ಲ ದುಡ್ಡು ಕೊಡ್ತಾ ಇದ್ದಂಥವ್ರು. ನಾನು 18-19 ನನ್ನ ಮಕ್ಕಳಿಗೆ ಫೀಸ್ ಕೊಟ್ಟೋದು ಕೂಡ ಒದ್ದಾಡಿದ್ದೀನಿ, ಭಾಳ ಕಷ್ಟಪಟ್ಟು. ಅದು ಒತ್ತಡ ನನ್ನನ್ನು ಆವರಿಸ್ಕೊಂಡು ಜಿಮ್ ಆಗಲಿ, ಎಕ್ಸಸೈಸ್ ಆಗಲಿ ಯಾವುದೂ ಮಾಡಿದೆ. ಜಾಸ್ತಿ ಈ ದುಶ್ಚಟಕ್ಕೆ ಬಲಿಯಾಗಿಬಿಟ್ಟೆ ನಾನು. ಸಂಜೆ ಆದರೆ ಒಂದು ಫುಲ್ ಬಾಟ್ಲ್ ಹಾಕೊಂಡು ಕೂತ್ಕೋ, ಕುಡಿ. ನನ್ನ ಆರೋಗ್ಯದ ಕಡೆ ಗಮನ ಆಗುತ್ತೆ. ಆ ಟೈಮಲ್ಲಿ ನನಗೆ ಒಂದು ಲೈಟಾಗಿ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮುಗೀತು ಜೀವನ, ಏನು ಸಾಧಿಸಿ ಹೋಗ್ತಾ ಇದ್ದೀರಲ್ಲ ಅನ್ನೋ ಕೊರಗು ನನಗಿತ್ತು. ನನಗೆ ಭಾಳ ತುಂಬ ಜನರಿಗೆ ನೋವು ಕೊಟ್ಟಿದ್ದೀನಿ, ನನ್ನಿಂದ ತುಂಬ ಜನರಿಗೆ ತೊಂದರೆಗಳಾಗಿದೆ. ಯಾರಿಗೂ ನಾವು ಸಹಾಯ ಮಾಡದಿದ್ದರೂ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋದು ನನ್ನ ಅಂಥದ್ರಲ್ಲಿ. ನಾನು ತುಂಬ ಜನರಿಗೆ ತೊಂದರೆ ಕೊಟ್ಟಿದ್ದೀನಿ. ನಾನು ಅವ್ರಿಗೆ ಏನು ವಾಪಸ್ ಕೊಡದೆ, ಅವರಿಗೆ ಖುಷಿಯನ್ನು ಕೊಡದೆ, ಅವರಿಗೆ ಅದನ್ನು ತಗೊಂಡೋದ್ರೆ ವಾಪಸ್ ಹೊಟ್ಟೋಗ್ಬಿಡ್ತೀರ ಅನ್ನೋ ಫೀಲಿಂಗ್ ನನಗಿದೆ. ನನ್ನ ಹೆಂಡತಿ ಮಕ್ಕಳು ಪ್ರಾರ್ಥನೆ, ನನ್ನ ಸ್ನೇಹಿತರ ಪ್ರಾರ್ಥನೆ, ನನ್ನ ತಾಯಿ ತಂದೆಯವರು ಎಲ್ಲರೂ ಪ್ರಾರ್ಥನೆ ನನ್ನನ್ನು ಮತ್ತೆ ಬದುಕಿ ವಾಪಸ್ ತಗೊಂಡ್ಬಿಡ್ತು. ಭಾಳ ಆರೋಗ್ಯವಾಗಿದ್ದೀನಿ, ಕೂದಲು ಬೆಳಗಾಗಿರ್ಬೋದು. ಐ ಆಮ್ ಜಸ್ಟ್ ಒಂದು 18-20 ವರ್ಷದ ಉತ್ಸಾಹ ನನಗೆ ಈಗಲೂ ಕೂಡ ಇದೆ.